ಮಕ್ಕಳೇ, ಈ ಜಾಗದಲ್ಲಿ ನಾವು ಸ್ಪೋರ್ಟ್ಸ್ ಸೆಕ್ಷನ್ ಮತ್ತೆ ಸೈನ್ಸ್ ಲ್ಯಾಬ್ ಮಾಡಬೇಕು ಅನ್ಕೊಂಡಿದೀವಿ. ಸರ್ ಸರ್ ಸೈನ್ಸ್ ಲ್ಯಾಬ್ ಮತ್ತೆ ಸ್ಪೋರ್ಟ್ಸ್ ಸೆಕ್ಷನ್ಗೆ ಏನ್ ಬೇಕಾದ್ರೂ ಕೇಳಿ ಸರ್, ನಾನ್ ಡೊನೇಟ್ ಮಾಡ್ತೀನಿ. ನನ್ನ ತಂದೆ ಹತ್ರ ತುಂಬಾ ದುಡ್ಡಿದೆ. ಥ್ಯಾಂಕ್ಸ್ ಬಂಟಿ, ಆದ್ರೆ ಸ್ಕೂಲ್ ಕಟ್ಟೋದಕ್ಕೆ ಯಾರದೇ ಸಹಾಯ ಬೇಕಾಗಿಲ್ಲ. ಸರ್ ಸರ್ ನಾನು ಸ್ಕೂಲ್ಗೆ ಏನಾದ್ರೂ ಮಾಡಬೇಕು, ನೀವ್ ಹೆದರ್ಬೇಡಿ ಸರ್, ನಮ್ ತಂದೆ ಹತ್ರ ತುಂಬಾ ದುಡ್ಡಿದೆ. ವೀರ್, ನೀನೇನ್ ಕೊಡ್ತೀಯ ಸ್ಕೂಲ್ಗೆ? ನೀನೇನ್ ಕೊಡ್ತೀಯಾ? ನೀನು ಉಲ್ಟಾ ಸ್ಕೂಲಿಂದಾನೆ ಕೇಳ್ತೀಯಾ? ಬಂಟಿ, ಈಗ್ಲೇ ಸಾರಿ ಕೇಳು ವೀರ್ ಹತ್ರ. ಕೇಳು ಸಾರಿ. ಆದ್ರೆ ಸರ್ ಅದು ನೀನ್ ಈ ತರ ಇನ್ನೊಬ್ರ ಮೇಲೆ ತಮಾಷೆ ಮಾಡೋ ಹಾಗಿಲ್ಲ. ಸಾರಿ ವೀರ್. ನನ್ನ ವೀರ್ ಬಗ್ಗೆನೇ ತಮಾಷೆ ಮಾಡ್ತೀಯಾ? ಈಗ ನಿನ್ ಬಗ್ಗೆ ತಮಾಷೆ ಮಾಡ್ತೀನಿ ನೋಡು. ಅಗಡಂ ಬಗಡಂ ಆಲಂ ಫಾಲಂ ಇಗಡಂ ತಿಗಡಂ ಬಂದ ಮಾದಂ. ಬಂಟಿ, ಕೇಳಿಸ್ಕೊಂಡಿದ್ದೀನಿ ನಿಮ್ಮ ತಂದೆ ಹತ್ರ ತುಂಬಾನೇ ದುಡ್ಡಿದೆ ಅಂತ. ನನ್ನ ರಿಪೇರಿ ಮಾಡಿಸು ನೋಡೋಣ. ಏನ್ ಮಾತಾಡ್ತಾ ಇದು? ಹೇಗೆ? ನನಗೆ ನಂಬಕ್ಕಾಗ್ತಾ ಇಲ್ಲ. ಎಲ್ಲಿದೆ ದೆವ್ವ? ಅಲ್ಲೋಡು ಆ ಗೋಡೆ ಡಸ್ಟ್ಬಿನ್ ಬೇರೆ ಮಾತಾಡ್ತಾ ಇದೀಯಾ? ಇದು ಹೇಗೆ ಸಾಧ್ಯ? ನಾನು ಇದನ್ನ ನಂಬೋದಿಲ್ಲ. ನಿಮ್ಮಪ್ಪ ಹತ್ರ ತುಂಬಾ ದುಡ್ಡಿದೆ, ನನ್ನನ್ನು ಹೇಗಾದ್ರೂ ಮಾಡಿ ರಿಪೇರಿ ಮಾಡಿಸು. ಇಲ್ಲ, ನನ್ನ ತಂದೆ ತುಂಬಾ ಬಡವರು. ಕಿವಿ ಹಿಡ್ಕೋ, ಎಲ್ಲಾರ ಮುಂದೆ ಬಸ್ಕಿ ಹೊಡ್ಕೊಂಡು ಇದನ್ನೇ ಹೇಳ್ತಾ ಹೋಗು ಕ್ಲಾಸ್ಗೆ. ಅರ್ಥ ಆಯ್ತಾ? ಸಾರಿ, ನನ್ನ ಎಲ್ರು ಕ್ಷಮಿಸಿ. ನನ್ನ ತಂದೆ ತುಂಬಾ ಶ್ರೀ ಅಲ್ಲ, ಬಡವರು. ಕ್ಷಮಿಸಿ. ಬಂಟಿ, ಇದಕ್ಕಿದಂಗೆ ಏನಾಯ್ತು ನಿನ್ಗೆ? ಸರ್ ನಮ್ಮ ಅಪ್ಪನ ಹತ್ರ ತುಂಬಾ ದುಡ್ಡಿದೆ ಅಂತ ಹೇಳಿದ ತಕ್ಷಣ ಗೋಡೆ ಮತ್ತೆ ಡಸ್ಟ್ಬಿನ್ ಗಳೆಲ್ಲ ಮಾತಾಡಕ್ ಶುರು ಮಾಡಿದ್ದೆ. ನನಗೆ ಕಾಟ ತಡೆಯಕ್ ಆಗ್ತಾ ಇಲ್ಲ ಸರ್, ಪ್ಲೀಸ್. ಬಂಟಿ, ನನ್ಗನ್ಸುತ್ತೆ ನಿನ್ಗೆ ಮೈ ಸರಿ ಇಲ್ಲ ಅಂತ. ನೀನು ಮನೆಗೆ ಹೋಗು, ಯಾರು ಡಾಕ್ಟರ್ನ ಕನ್ಸಲ್ಟ್ ಮಾಡು. ಹೋಗು. ಥ್ಯಾಂಕ್ ಯು ಸರ್. ನನ್ ನೆನ್ಪಿಡ್ಕೋ ಬಂಟಿ. ಮಕ್ಕಳೇ, ಪುರ್ಸೋದ್ಗಂಜಲ್ಲಿ ಗೋ ಕಾರ್ಟಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅಲ್ಲಿ ಗೋ ಕಾರ್ಟಿಂಗ್ ನಡೆಯುತ್ತೆ. ನೀವು ಆ ಜಾಗನ ಪ್ರಮೋಟ್ ಮಾಡೋದಕ್ಕೋಸ್ಕರ ಒಂದು ಗೋ ಕಾರ್ಟ್ ರೇಸ್ ಮಾಡೋಣ ಅಂತ ಇದೀವಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರೋ ಅವರೆಲ್ಲ ನಿಮ್ ಹೆಸರು ನನಗೆ ಕೊಡಿ. ಸರ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಮತ್ತೆ ಮೊದಲೇ ಬಹುಮಾನನು ತಗೊಡ್ತೀನಿ. ನಾನು ನಂದೇ ಗೋ ಕಾರ್ಟ್ ತರ್ತೀನಿ. ಬಂಟಿ, ಗೋ ಕಾರ್ಟ್ ತುಂಬಾ ಕಾಸ್ಟ್ಲಿ ಆಗತ್ತೆ. ಇದು ನಾರ್ಮಲ್ ಕಾರ್ ತರ ಅಲ್ಲ. ಅವರೇ ಎಲ್ಲಾರ್ಗು ಕಾರ್ ಕೊಡ್ತಾ ಇದ್ದಾರೆ. ನನ್ನ ತಂದೆ ಹತ್ರ ತುಂಬಾ ದುಡ್ಡಿದೆ, ಅವರು ನನ್ಗೆ ಹೊಸ ಗೋ ಕಾರ್ಟ್ ತೆಕ್ಕೊಡ್ತಾರೆ. ಓಕೆ, ಯಾರಾದ್ರೂ ಸ್ವಂತವಾಗಿ ತರೋಗಿದ್ರೆ ಗೋ ಕಾರ್ಟ್ ಅವ್ರು ತರಬಹುದು. ಸರ್, ನಾನು ಮತ್ತೆ ಇಮ್ಲಿನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಇನ್ನು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಕ್ ಇಷ್ಟಪಡ್ತಿರೋ ಎಲ್ರು ಅವ್ರವ್ರ ಕೈ ಎತ್ತಿ. ನನ್ನ ಪ್ರೀತಿ ಅಪ್ಪ, ನಿಮ್ಮಷ್ಟು ಒಳ್ಳೆ ಅಪ್ಪ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನಾನು ಎಷ್ಟು ಅದೃಷ್ಟವಂತ, ನಿಮ್ಮಂತ ಅಪ್ಪ. ಏನ್ ಬೇಕು ಅಂತ ಹೇಳ್ತೀಯಾ? ಏನ್ ಬೇಕು ಅಂತ, ಅಥವಾ ಬರೀ ನನ್ನನ್ನ ಹೊಗಳ್ತಾನೆ ಇರ್ತೀಯಾ ಇಲ್ಲಿ ನೀನು? ಅಪ್ಪ, ನಂಗೊಂದು ಗೋ ಕಾರ್ಟ್. ಅರೆ, ಹಾಗಿದ್ರೆ ಸರಿ, ಹೋಗಿ ಖರೀದಿ ಮಾಡು. ಏನು ಕಾರ್ಡ್? ಅಪ್ಪ ಪ್ಲೀಸ್ ಅಪ್ಪ, ದಯವಿಟ್ಟು ನಾನು ಒಳ್ಳೆ ಮಾರ್ಕ್ಸ್ ತೆಗಿತೀನಪ್ಪ. ಪ್ಲೀಸ್ ನಾನು ನಿಮ್ ಕಾಲಕ್ಕೆ ಬೀಳ್ತೀನಿ. ಗೋ ಕಾರ್ಟ್ ರೇಸ್ ಅಲ್ಲಿ ನಾನು ಮೊದಲನೇದಾಗಿ ಬರ್ತೀನಿ. This young boy wants to participate in the go-kart race. ಅವನ್ನ ಡಿಸ್ಕರೇಜ್ ಮಾಡಬೇಡಿ. ಅವನ್ಗೆ ಒಂದೇ ಒಂದು ಗೋ ಕಾರ್ಟ್ ತಂದು ಕೊಟ್ಬಿಡಿ. ಆ ವಯಸ್ಸಾಗಿರೋನ್ ಎಲ್ಲೋ ನೋಡ್ದಂಗಿದೆಯಲ್ಲ. ಆದ್ರೆ ಸರ್, ನಮ್ಮೂರ್ನಲ್ಲಿ ಈ ರೀತಿ ಆಗೋದಿಲ್ಲ. ಯಾವ ಮಗುನೂ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೇಳೋದಿಲ್ಲ. ನಾನೇ ಒಬ್ಬ ಗೋ ಕಾರ್ಟ್ ಕಂಪನಿ ಮಾಲೀಕ. ಇದೇ ಗೋ ಕಾರ್ಟ್ ರೇಸಿಂಗ್ಗೆ ನಾನು ಬಂದಿರೋದು. ನಾನು ನಿಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಮಗನ್ಗೆ ಒಂದು ಗೋ ಕಾರ್ಟ್ ತಂದು ಕೊಡ್ತೀನಿ. ಆದ್ರೆ ರೇಸ್ ಆದ್ಮೇಲೆ ನೀವ್ ಅದನ್ನ ವಾಪಸ್ ಮಾಡ್ಬೇಕು. ಧನ್ಯವಾದ ಅಂಕಲ್, ಧನ್ಯವಾದ. ಅಂದ್ರೆ ನಾನು ನಾಳೆ ಆಗೋ ಗೋ ಕಾರ್ಟ್ ರೇಸ್ಗೆ
ಒಂದು ಹೊಸ ಗೋಕಾರ್ಟ್ ತಗೊಂಡು ಬರ್ತೀನಿ. See you there. ಅವನೊಂಚೂರು ತಿಂಬಕ್ಟು ತರ ಇಲ್ವಾ? ಹಾ, ಎಸ್, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಹಾಗಿದ್ರೆ ನಾವು ಒಂದು ಸ್ಪೆಷಲ್ ಗೋಕಾರ್ಟ್ ನ ಮಾಡ್ಬೇಕಾಗತ್ತೆ. ಆಮೇಲೆ ಎಲ್ಲ ಅಪಾಯಕ್ಕೆ ಸಿದ್ಧವಾಗಿರ್ಬೇಕು. ಗೋಕಾಟ್ ಅಲ್ಲಿ ಒಂದೇ ಒಂದ್ ಸೀಟ್ ಇರುತ್ತೆ, ಆದ್ರೆ ನೀನು 2 ಸೀಟ್ ಇಟ್ಟಿದ್ಯಾ. ನನಗ್ ಗೊತ್ತಿತ್ತು ವೀರ್, ನನ್ನ ಒಬ್ಬನ್ನೇ ಬಿಟ್ಬಿಟ್ಟು ನೀನು ರೇಸ್ ಅಲ್ಲಿ ಹೋಗಲ್ಲ ಅಂತ. ಥ್ಯಾಂಕ್ ಯು ವೀರ್. ಜರ್ಕೋ ನೀನು, ಆ ಸೀಟು ನನ್ಗೋಸ್ಕರ ಯೂನ್ ಮಾಡಿರೋದು. ವಾವ್, ಎಷ್ಟು ದೊಡ್ಡ ಎಲೆ. ಲುಕ್ಸ್ ಡಿಲಿಷಿಯಸ್. ಮೋನಾ ಬೇಡ ಬೇಡ, ನೀನ್ ಅದ್ರ ಸವಾಸಕ್ಕೆ ಹೋಗ್ಬಾರ್ದು. ಅರೆ ಮೋನಾ ನಿಂತು ಬಿಡು, ಅದನ್ನ ಮುಟ್ಬೇಡ, ಹಿಡಿಬೇಡ, ನಾನು ಹೇಳ್ತಾ ಇರೋದನ್ನ ಕೇಳು. ಅರೆ ಮೋನಾ, ನನ್ ಮಾತು ಯಾಕೆ ಕೇಳಲ್ಲ ನೀನು? ಮೋನಾ, ನನ್ ಮಾತು ಯಾಕೆ ಕೇಳಲ್ಲ? ನಿಂತ್ಬಿಡು. ಬಾಸ್, ಅರೆ ಇದು ಇಲಿ ಅಲ್ಲ, ರೋಬೋಟ್ ಇದು. ನಿನಗೆ ಇದನ್ನ ಕಂಡಿಡಿಯೋಕ್ ಆಗ್ಲಿಲ್ಲ ಅಂತಂದ್ಮೇಲೆ ವೀರ್ ಕೂಡ ಇದರಿಂದ ಮೋಸ ಹೋಗೇ ಹೋಗ್ತಾನೆ. ನಾನು ಈ ರೀತಿ ತುಂಬಾ ರೋಬೋಟ್ಗಳನ್ನು ಮಾಡಿದ್ದೀನಿ. ಈ ರೀತಿಯಾದ ರೋಬೋಟ್ಗಳನ್ನ ರಾತ್ರಿ ವೀರ್ ಮನೇಲಿ ಬಿಟ್ಟು ಅವನ ಮೈಯಲ್ಲಿರುವಂತಹ ವೈರ್ಗಳನ್ನೆಲ್ಲ ಕಟ್ ಮಾಡಕ್ ಹೇಳ್ತೀನಿ. ಮತ್ತೆ ವೀರ್ನ ಕತೆ ಮುಗೀತು. ವೀರ್ಗೆ ಗೊತ್ತು ಕೂಡ ಆಗೋದಿಲ್ಲ ಅವನ ಕತೆ ಯಾವಾಗ ಮುಗೀತು ಅಂತ. ಇನ್ನು ಬಾಕಿ ಇಲಿಗಳು ಎಲ್ಲಿ ಬಾಸ್? ಅವು ವೀರ್ನ ಹೇಗೆ ಕಂಡಿಡಿತವೆ? ಒಳ್ಳೆ ಪ್ರಶ್ನೆ, ಇವಾಗ್ಲೇ ಹೇಳ್ತೀನಿ. ನಾನೀಗ ನಿನ್ ಫೋಟೋನ ಈ ಡಿವೈಸ್ ನ ಮೂಲಕ ಇಲಿಗಳಿಗೆ ಕಳಿಸಿದ್ದೇನೆ. ಅವ್ರಿಗೆ ಇದರಿಂದ ಗೊತ್ತಾಗುತ್ತೆ, ನಿನ್ ಫೋಟೋ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾರ ಫೋಟೋ ಇದ್ರಲ್ಲಿರುತ್ತೋ ಅವ್ರ ಮೇಲೆನೆ ಅವುಗಳು ಅಟ್ಯಾಕ್ ಮಾಡುತ್ತೆ. ಈಗ ಮಜಾ ನೋಡಿ. ಬಾಸ್, ನನ್ನ ಹಿಂದೆ ಬರ್ತಿದೆ ಬಾಸ್, ಕಾಪಾಡಿ. ಇದನ್ನೆಲ್ಲ ವೀರ್ ಹಿಂದೆ ಹಾಕಿ ಬಾಸ್. ನನಗೆ ತುಂಬಾ ಖುಷಿ ಆಯ್ತು. ಟಿಂಬಕ್ಟು, ಬರ್ಬೇಡ ನನ್ನ ಹತ್ರ. ಬರ್ತೆ, ಕಾಪಾಡಿ, ಕಾಪಾಡಿ. ಟಿಂಬಕ್ಟು, ಇದನ್ನ ನೋಡು, ಇದು ನನ್ನ ಸ್ಪೆಷಲ್ ಬೈಕ್. ಇದಕ್ಕೆ ನಾನು ಹೆಸರು ಕೊಟ್ಟಿರೋದು ಮ್ಯಾಡ್ ಬೈಕ್. ಇದ್ರಲ್ಲಿ ಅಷ್ಟೊಂದು ಸ್ಪೆಷಲ್ ಏನಿದೆ ಬಾಸ್? ವೀರ್ ಇದ್ರ ಮೇಲೆ ಕುಂತಾಗ ಹೋಗಿ, ನಾನು ನಿಮ್ಮ ಹತ್ರ ಮಾತಾಡಲ್ಲ. ಇಷ್ಟು ವರ್ಷ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಒಂದು ಸೈಕಲ್ ಕೂಡ ತಗೊಟ್ಟಿಲ್ಲ ನೀವು. ಆದರೆ ವೀರ್ಗೆ ನೀವೊಂದು ಮೋಟರ್ ಸೈಕಲ್ ಮಾಡಿ ಕೊಡ್ತಾ ಇದ್ದೀರಾ. ಇದೇನಾಗಿದೆ ನಿಮ್ಗೆ ಬಾಸ್? He is right, boss. He is right. ನಿಮಗೆ ಏನಾಗಿದೆ? ಈ ಬೈಕ್ ವೀರ್ನ ಸುತ್ತಾಡ್ಸೋಕೋಸ್ಕರ ಅಲ್ಲ, ಅವನ್ನ ಮುಗಿಸೋದಕ್ಕೆ ಸಿದ್ಧಪಡಿಸಲಾಗಿದೆ. ನೀನ್ ಈ ಬೈಕ್ ನ ವೀರ್ ಮನೆ ಹತ್ರ ಬಿಟ್ಟು ಬಂದ್ಬಿಡು. ವೀರ್ ಇದ್ರ ಮೇಲೆ ಯಾವಾಗ ಬಂದು ಕುತ್ಕೊಳ್ತಾನೋ ಮತ್ತು 2 ಕಡೆ ಈ ರೀತಿ ಕಾಲು ಹಾಕೊಂಡು ಕುತ್ಕೊಳ್ತಾನೋ ಅವಾಗ ಅವನ ಕಾಲು ಈ ರೀತಿಯಾದಂತಹ ಕಬ್ಬಿಣದ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡ್ಬಿಡುತ್ತವೆ ಮತ್ತು ಅವನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮತ್ತು ಅವನು ದೇಹ ಬೈಕ್ ನ ಸೀಟ್ ನಲ್ಲಿರುವಂತಹ ಮ್ಯಾಗ್ನೆಟ್ಗೆ ಪೂರ್ತಿಯಾಗಿ ಅಂಟ್ಕೊಂಡ್ಬಿಡುತ್ತೆ. ಈಗ ಅರ್ಥ ಆಯ್ತಾ? ಬಾಸ್, ಈ ರಿಮೋಟ್ ಯಾವ ಕೆಲ್ಸಗೋಸ್ಕರ?
ಇದೇ ರಿಮೋಟ್ ನ ಬಳಸ್ಬಿಟ್ಟು ನಾನೇ ಈ ಬೈಕ್ ನ ಕಂಟ್ರೋಲ್ ಮಾಡ್ತೀನಿ. ವಿಡಿಯೋ ಗೇಮ್ ನಲ್ಲಿ ಇರುತ್ತಲ್ಲ ಆ ರೀತಿ. ಮತ್ತು ವೀರ್ನ ದೂರವಾಗಿರುವಂತಹ ಯಾವ್ದಾದ್ರು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅವನ ಕತೆನ ಮುಗಿಸ್ಬಿಡ್ತೀನಿ. ಐ ಆಮ್ ಗ್ಲಾಡ್, ವೆರಿ ವೆರಿ ಗ್ಲಾಡ್. ನನ್ಗೂ ವಿಡಿಯೋ ಗೇಮ್ ಆಡೋದಂದ್ರೆ ತುಂಬಾ ಇಷ್ಟನೇ ಬಾಸ್. ಬೇಡ ಬೇಡ, ಏನ್ ಮಾಡ್ತಾ ಇದೀಯಾ? ಏಯ್ ನಿಲ್ಸೋ, ನಾನು ಹೇಳ್ತಾ ಇದ್ದೀನಿ ಸ್ಟಾಪ್. ಏಯ್ ನಿಲ್ಸೋ, ಏಯ್ ನಿಲ್ಸೋ, ನಿಲ್ಸೋ. ಏಯ್ ಏನ್ ಮಾಡ್ತಾ ಇದೀಯಾ? ನಿಲ್ಸೋ, 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 ರಿಮೋಟ್ ಇಂದ ನಿಲ್ಸೋದನ್ನ. ಏಯ್ ನಾನು ಹೇಳ್ತಾ ಇದ್ದೀನಲ್ಲ, ನಿಲ್ಸು. ಸ್ಟಾಪ್, ನಿಲ್ಸು, ನಿಲ್ಸು. ವೀರ್, ಹೋಗೋಣ. ಬಜಾರಿಂದ ಕ್ಯಾರೆಟ್ ತರೋಣ. ತುಂಬಾ ಹೊಟ್ಟೆ ಹಸಿತಾ ಇದೆ. ನೀವ್ಗಳು ಬೇಕಂದ್ರೆ ಹೋಗಿ, ನನಗೆ ನಡೆಯುವಂತ ಮೂಡಿಲ್ಲ. ಓ, ಆದ್ರೆ ನನಗೂ ಕೂಡ ಹೊಟ್ಟೆ ಹಸಿತಾ ಇದೆ. ನೀನು ಬರೀ ಜಾದೂಗಾರ ಅಷ್ಟೇ. ನಿಂಗೂ ನಮ್ ತರ ಜೀವ ಇದ್ದಿದ್ರೆ ನಿನ್ಗೂ ಹೊಟ್ಟೆ ಹಸಿತಾ ಇತ್ತು. ಇದು ತಪ್ಪು. ನಾನು ಜಾದು ಮಾಡ್ದೇನೆ ಏನ್ ಬೇಕಾದ್ರೂ ಮಾಡ್ಬೋದು.